ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ನ ವೀಕ್ಷಕರು ಯಾರ್ಯಾರು ತುಂಬ ಕಾತುರದಿಂದ ಕಾಯ್ತಿದ್ರಿ, ರೋಹಿಣಿಯನ್ನು ಮನೆಯಿಂದ ಹೊರಗಡೆ ಹಾಕಬೇಕು, ರೋಹಿಣಿಯ ಸತ್ಯ ಮನೆಯವರ ಎದುರು ಬಯಲಾಗಬೇಕು ಅನ್ನೋದು ಈ ದಿನ ಇವತ್ತು ಬಂದಿದೆ ಅಂತಲೇ ಹೇಳ್ಬೋದು. ರೋಹಿಣಿಯನ್ನು ಮನೆಯಿಂದ ಹೊರಗಡೆ ಹಾಕುವಂತಹ ಕೆಲಸ ಈ ಸಂಚಿಕೆಯಲ್ಲಿ ಆಗಿದೆ. ರೋಹಿಣಿ ತುಂಬ ಗೋಳಾಡ್ತಾಳೆ. ಹೌದು, ನಾನೇ ಕೃಷ್ಣ ತಾಯಿ, ನನ್ನ ಜೀವನದಲ್ಲಿ ಈ ಥರ ಘಟನೆ ಎಲ್ಲ ಆಗಿದೆ, ದಯವಿಟ್ಟು ಕ್ಷಮಿಸಿಬಿಡಿ, ನನಗೆ ಯಾರೂ ಇಲ್ಲ, ನಾನು ಮಾಡಿದ್ದು ತಪ್ಪೆ, ಎಲ್ಲರಿಗೂ ಮೋಸ ಮಾಡಿದೆ, ಆದರೂ ನನ್ನ ಜೀವನದಲ್ಲಿ ಒಂದು ಇಂಥ ಕಹಿ ಘಟನೆ ಆಗಿದೆ ಅಂತ ಕೂಡ ಹೇಳ್ತಾಳೆ. ಆದರೆ ಮನೆಯವರು ಯಾರೂ ಅವಳ ಮಾತನ್ನು ನಂಬೋದೇ ಇಲ್ಲ. ಅನಂತರ ರೋಹಿಣಿ ರಂಗನಾಥ್ ಅವರ ಹತ್ರ ಬಂದು ಹೇಳ್ತಾಳೆ, ಮಾವ ನೀವಾದರೂ ನನ್ನ ಮಾತನ್ನು ನಂಬಿ ಅಂತೇಳಿ. ಆಗ ರಂಗನಾಥ್ ಅವರು ಹೇಳ್ತಾರೆ, ನೀನು ಇಷ್ಟೊಂದು ದೊಡ್ಡ ಮೋಸ ಮಾಡಿಬಿಟ್ಟಿಯಲ್ಲಮ್ಮ, ನಿನ್ನಿಂದ ಈ ಥರ ನಾನು ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ನೀನು ಮನೆಯೊಳಗೆ ನುಗ್ಗಿದಂಥ ನಾಗರಾವು ಅಂತೇಳಿ ಹೇಳ್ತಾರೆ. ಆಗ ರೋಹಿಣಿ ತುಂಬ ಅಳ್ತಾಳೆ, ಯಾರೂ ಅವಳ ಮಾತನ್ನು ಕೇಳೋದಿಲ್ಲ. ಅನಂತರ ರಂಗನಾಥ್ ಅವರು ಹೇಳ್ತಾರೆ, ನೀನು ಈ ಸತ್ಯವನ್ನು ನನ್ನ ಹತ್ರ ಆದರೂ ಹೇಳ್ಬೋದಿತ್ತಲ್ವಾ, ನನ್ನ ಮಗ ಮನೋಜ್ ಅಂದರೆ ಇಷ್ಟ, ನನ್ನ ಜೀವನದಲ್ಲಿ ವಿಧಿ ಈ ಥರ ಆಟ ಆಡಿದೆ, ವಿಧಿ ಆಟಕ್ಕೆ ಬಲಿಯಾದಂಥವಳು ನಾನು, ಈ ಥರ ಎಲ್ಲ ಹೇಳಿದರೆ ನಾನು ಏನಾದರೂ ಮಾಡಿ ಮನೋಜನ್ನು ಒಪ್ಪಿಸಿ ನಿನ್ನನ್ನು ಈ ಮನೆಗೆ ಕರೆಸ್ಕೊಳ್ತಿದ್ದೆ, ಆದರೆ ನೀನು ಆ ಥರ ಮಾಡಲಿಲ್ಲ, ಎಲ್ಲರಿಗೂ ಮೋಸ ಮಾಡಿಬಿಟ್ಟೆ ಅಂತ ಹೇಳಿ ರಂಗನಾಥ್ ಅವರು ಕೂಡ ಬೈತಾರೆ. ಹೀಗೆ ಎಲ್ಲರೂ ಮನೆಯಲ್ಲಿ ರೋಹಿಣಿಗೆ ಎಲ್ಲರೂ ಕೂಡ ಬೈತಾರೆ. ಶ್ರುತಿ ಕೂಡ ಹೇಳ್ತಾಳೆ ಅದೇ ರೀತಿಯಾಗಿ. ಆನಂತರ ಮನೋಜ್ ಹತ್ರ ಬರ್ತಾಳೆ ರೋಹಿಣಿ, ಮನೋಜನ್ನು ಕೂಡ ಕೇಳ್ತಾಳೆ. ಆದರೆ ಮನೋಜ್ ಯಾವುದೇ ಕಾರಣಕ್ಕೂ ರೋಹಿಣಿಯನ್ನು ಕ್ಷಮಿಸೋದಿಲ್ಲ. ಮನೋಜ್ ಹೇಳ್ತಾನೆ, ಇಷ್ಟು ದಿವಸ ನಾನು ಸೆಕೆಂಡ್ ಹ್ಯಾಂಡ್ ಜೊತೆ ಇದ್ನ, ನಾನು ನನ್ನ ಯಾವುದೇ ವಸ್ತು ಸೆಕೆಂಡ್ ಹ್ಯಾಂಡ್ ಆಗಿರಬಾರ್ದು ಅಂತ ಅಂದ್ಕೊಳ್ತಿದ್ದವನು ನಾನು, ಆದರೆ ನನಗೆ ಈ 2 ವರ್ಷದಿಂದ ನೀನು ಮೋಸ ಮಾಡಿಬಿಟ್ಟಿಯಲ್ಲ, ಛೀ ಅಂತೇಳಿ ಹೇಳ್ತಾನೆ. ಹಾಗೆ ರೋಹಿಣಿಯ ಕುತ್ತಿಗೆಯನ್ನು ಹಿಡಿದು ಸಾಯಿಸ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ರವಿ ಬಂದು ರೋಹಿಣಿಯನ್ನು ಕಾಪಾಡ್ತಾನೆ. ಅನಂತರ ಮನೋಜ್ ಅವಳ ಕುತ್ತಿಗೆಯಲ್ಲಿರುವ ತಾಳಿ ಸರವನ್ನು ಇಳಿಲಿಕ್ಕೆ ಅಂತ ಹೋಗ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಮನೋಜ, ನಾನು ಕೂಡ ಒಂದು ಹೆಣ್ಣಾಗಿ ಅವಳ ತಾಳಿ ಸರವನ್ನು ಕೀಳೋದು ಸರಿ ಅನ್ನಿಸೋದಿಲ್ಲ, ನೀನು ಯಾವತ್ತೂ ಅವಳ ಜೊತೆ ಬಾಳಬಾರ್ದು ಅಂತ ಹೇಳ್ತಾಳೆ ಶಾಂತಿ. ರೋಹಿಣಿಗೆ ಶಾಂತಿ ಕೂಡ ಬೈತಾಳೆ. ಅಂದ್ಕೊಂಡೆ ಆ ಪಿಲ್ಟು ಯಾಕೆ ಈ ಮನೆಗೆ ಬಂದು ಸೇರಿಕೊಂಡಿದ್ದ, ಏನೋ ಇರಬೇಕು ಅಂತ ನನಗೆ ಮೊದಲೇ ಡೌಟ್ ಬಂದಿತ್ತು. ಅನಂತರ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ಶಾಂತಿ, ನಾನು ಅವತ್ತೇ ಪಡ್ಕೊಂಡೆ ಅವನನ್ನು ಈ ಮನೆಯಲ್ಲಿ ಇರಿಸೋದು ಬೇಡ, ಕಳಿಸಿ ಅಂತೇಳಿ, ನೋಡಿದ್ರ ಈ ಥರ ಆಗ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾಳೆ. ಅನಂತರ ಸೂರ್ಯ ಕೂಡ ಹೇಳ್ತಾನೆ, ನನಗೂ ಅದೇ ರೀತಿ ಡೌಟ್ ಇತ್ತು, ಆವತ್ತು ನನಗೇನು ಹೇಳಿದೆ ಪೌಡ್ರು ನೀನು, ನಾನು ಕುಕ್ಕೋಕ್ಕೆ ಬರ್ತೇನೆ, ನೀನು ಕಚ್ಚೋಕ್ಕೆ ರೆಡಿ ಆಗು ಅಂತ ಹೇಳ್ದೆಯಲ್ಲ, ಆ ಮಾತಿನ ತಾತ್ಪರ್ಯ ಇದೇನಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನೀನೇನಾದರೂ 1 ಅಲ್ಲ 2 ಅಲ್ಲ 3 ಮದುವೆ ಆಗಿ ಅಬಲೆ ಆಗಿದ್ದರೂ ಕೂಡ ನಾನೇ ನಿನ್ನನ್ನು ಮನೆಯಲ್ಲಿ ಇರಿಸ್ಕೊಳ್ತಾ ಇದ್ದೆ, ಆದರೆ ನೀನು ಅಂಥವಳಲ್ಲ, ನೀನು ಬರೀ ಕೊಳಕು ಮಂಡಲದ ನಾಗರ ಹಾವು ಥರ ಇರುವಂಥವಳು, ನಿನ್ನನ್ನೇನಾದರೂ ಈ ಮನೆಯಲ್ಲಿ ಇರಿಸ್ಕೊಂಡ್ರೆ ಇನ್ನು ಯಾರನ್ನು ಸಾಯಿಸ್ತೀಯೋ ಗೊತ್ತಿಲ್ಲ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾನೆ. ಎರ್ರ ಬಂಡಿ ತಿರುಪತಿ ಉಂಡಿ ಅಂತ ಹೇಳಿ ಮನೆ ಬಿಟ್ಟು ಹೋಯ್ತಾ ಇರಬೇಕಂತ ಕೂಡ ಹೇಳ್ತಾನೆ. ಹಾಗೆ ರೋಹಿಣಿಯನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ. ರೋಹಿಣಿಯನ್ನು ಮನೆಯಿಂದ ಹೊರಗಡೆ ಹಾಕುವಾಗ ರೋಹಿಣಿ ಒಂದು ಮಾತನ್ನು ಹೇಳ್ತಾಳೆ, ನನ್ನ ಸತ್ಯ ಎಲ್ಲ ಮೀನನಿಗೆ ಗೊತ್ತಿತ್ತು, ಆದರೆ ಮೀನಾ ಯಾವತ್ತೂ ಅದನ್ನು ಬಾಯೇ ಬಿಟ್ಟಿಲ್ಲ, ಯಾಕೆ ಮಾವ ನೀವು ಕರ್ಕೊಂಡು ಬಂದಂಥ ಸೊಸೆ ಅಂತ ಬಾಯಿ ಮುಚ್ಕೊಂಡಿದ್ರ, ಅವಳಿಗೊಂದು ನ್ಯಾಯ ನನಗೊಂದು ನ್ಯಾಯ ಅಂತ ಕೇಳ್ತಾಳೆ ರೋಹಿಣಿ. ಆಗ ಎಲ್ರಿಗೂ ಶಾಕ್ ಆಗುತ್ತೆ, ಏನೂ ಮೀನನಿಗೆ ಈ ಸತ್ಯ ಎಲ್ಲ ಗೊತ್ತಿತ್ತಾ ಅಂತ ಹೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಶಾಂತಿ ಕೂಡ ಅವಳ ಮುಖವನ್ನು ನೋಡ್ತಾಳೆ ಮೀನಂದು. ಅನಂತರ ಸೂರ್ಯ ಕೂಡ ಕೇಳಿದೆ, ಏನಮ್ಮ ಮೀನಮ್ಮ, ನಿನಗೆ ಈ ಸತ್ಯ ಎಲ್ಲ ಗೊತ್ತಿತ್ತಾ ಅಂತ ಹೇಳಿ. ಆಗ ಮೀನ ತಲೆ ಅಲ್ಲಾಡಿಸ್ತಾಳೆ, ಹೌದು ಅಂತೇಳಿ. ಅನಂತರ ರಂಗನಾಥ್ ಅವರು ಹೇಳ್ತಾರೆ, ಯಾವಾಗಮ್ಮ ಈ ಸತ್ಯ ಎಲ್ಲ ಗೊತ್ತಾಯಿತು ಅಂತೇಳಿ. ಆಗ ಮೀನ ಹೇಳ್ತಾಳೆ, ಲಚ್ಚನ್ ದೇವನಹಳ್ಳಿಗೆ ನಾವು ಪೂಜೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾಗ ಎಲ್ಲ ಸ್ಟೋರಿಯನ್ನು ಹೇಳ್ತಾಳೆ, ಆ ದಿವಸ ಏನಾಗಿತ್ತು ಅಂತ ಹೇಳಿ. ಆ ಮಗುವನ್ನು ಇಟ್ಕೊಂಡು ರೋಹಿಣಿ ನನ್ನನ್ನು ಎದುರಿಸಿದ್ಲು ಅಂತ ಹೇಳ್ತಾಳೆ. ಆಗ ಸೂರ್ಯ ಬೈತಾನೆ, ಆ ಒಂದು ಚಿಕ್ಕ ಮಗುವನ್ನು ಇಟ್ಕೊಂಡು ಅವಳು ಆಟ ಆಡಿಸಿದ್ಲು, ನೀನು ಅದಕ್ಕೆ ಬಲಿಯಾದಿಯಾ ಮೀನಾ ಅಂತೇಳಿ ಹೇಳ್ತಾಳೆ. ಅವಳು ಈ ಮನೆಗೆ ಹೇಗೂ ದ್ರೋಹ ಮಾಡಿಬಿಟ್ಲು, ಅವಳೊಟ್ಟಿಗೆ ನೀನು ಕೂಡ ದೊಡ್ಡ ದ್ರೋಹ ಮಾಡ್ಕೊಂಡ್ಬಿಟ್ಟೆ, ನೀನು ಕೂಡ ಅವಳ ಜಾತಿಗೇ ಸೇರಿದವಳು, ನೀನು ಕೂಡ ದೊಡ್ಡ ದ್ರೋಹಿ, ಈ ಮನೆಗೆ ಈ ಕುಟುಂಬಕ್ಕೆ ಅನ್ಯಾಯ ಮಾಡಿಬಿಟ್ರಿ, ಹೋಗ್ತಾ ಇರು, ಈ ಮನೆಯಲ್ಲಿ 1 ನಿಮಿಷ ಕೂಡ ಇರಬಾರ್ದು ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾಳೆ. ಅದಕ್ಕೆ ಶಾಂತಿ ಕೂಡ ಹೇಳ್ತಾಳೆ, ಕಳಿಸೋ ಅವಳನ್ನು ಮನೆ ಬಿಟ್ಟು ಅಂತ ಹೇಳಿ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೆ ಈ ಸಂಚಿಕೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.